ಇವರ ಹೆಸರು ಶಿವಣ್ಣಯ್ಯ ಅಂತ. ಅದೊಂದು ಬಾರಿ ಇವರ ತಾಯಿಗೆ ಕಾಣದಂಥ ಕಾಯಿಲೆಯೊಂದು ಆವರಿಸಿ ಗ್ರಾಮದ ಕೆಲವರು ನಿಮ್ಮ ತಾಯಿಗೆ ಯಾವುದೋ ಆತ್ಮ ಸೇರಿಕೊಂಡಿದೆ, ಇದು ಯಾವ ಕಾಯಿಲೆನೂ ಅಲ್ಲ ಎಂದು ತಿಳಿಸಿದಾಗ ಇವರು ಬಂದಿದ್ದು ಇಲ್ಲಿನ ವಿಸ್ಮಯಕಾರಿ ಕಲ್ಲಿನ ಬಳಿಗೆ. ನನ್ನ ತಾಯಿಗೆ ಹುಷಾರಿರಲಿಲ್ಲ, ದೇವಪೀಡೆ ವಿಪರೀತ ಅಲ್ರ, ಅವು ಹೆಂಗಸುಗಳಿಗೆ ಅಂಟ್ಕೊಂಡಿರ್ತಾವಲ್ಲ. ಹಾಗೆ ಇವರ ತಾಯಿಯನ್ನ ಕಾಡುತ್ತಿದ್ದ ಕಾಯಿಲೆ ಯಾವುದೆಂದು ತಿಳಿಯದೆ ಕೆಲವರು ಯಾವುದೋ ಆತ್ಮ ನಿಮ್ಮ ತಾಯಿಗೆ ಸೇರಿಕೊಂಡಿದೆ ಎಂದು ತಿಳಿಸಿದಾಗ ಇಲ್ಲಿಗೆ ಆಗಮಿಸಿದ ಇವರು ಬೇಡಿದ್ದು ನನ್ನ ತಾಯಿಗೆ ಇರುವಂಥ ಕಾಯಿಲೆ ಗುಣವಾಗಬೇಕೆಂದು. ಹಾಗೆ ಗುಣವಾಗಬೇಕು ಎಂದು ಬೇಡಿದ ಕೆಲವು ದಿನಗಳಲ್ಲಿ ಇವರ ತಾಯಿ ಎಂದಿನಂತೆ ಆರೋಗ್ಯವಂತರಾಗಿದ್ದು ಎಲ್ಲರಂತೆ ಓಡಾಡುವಂತಾಗಿದ್ದು. ನಮಗೂ ಒಳ್ಳೆಯ. ಹಾಗೆ ಈ ಕಾಡೆಂದರೆ ಭಯವೂ ಹೌದು. ಕಾಡಿನಲ್ಲಿ ನಾನಾ ರೀತಿಯ ಪ್ರಾಣಿಗಳು ಜೀವಿಸುತ್ತಿವೆ. ಆದರೂ ಇಲ್ಲಿನ ಪ್ರಾಣಿಗಳು ಯಾರಿಗೂ ಏನೂ ಮಾಡದಿದ್ದರೂ ಭಯ ಎನ್ನುವುದು ಇಲ್ಲಿನ ಜನರನ್ನ ಕಾಡುತ್ತಲೇ ಇದೆ. ಆನೆಗಳು, ಈ ಕಾಡಿನ ಮೃಗಗಳು, ಹಂದಿ, ಸಾರ್ಗ, ಜಿಂಕೆ, ಮೊಲ, ಕಡುವೆ, ಪ್ರತಿಯೊಂದು A to Z ಪ್ರಾಣಿಗಳೆಲ್ಲ ಇದೆ ನಮ್ಮ ಕಾಡಿನಲ್ಲಿ. ಏನಂದರೆ ಅದು ಯಾವ ಟೈಮಲ್ಲಿ ಬರ್ತಾವೋ ಯಾವ ಟೈಮಲ್ಲಿ ಹೋಯ್ತಾವೋ ಗೊತ್ತಿಲ್ಲ. ಅದು ಅಲ್ವಾ ಸಾರ್, ಭಯ ಅಲ್ವಾ. ಈಗ ಒಂದು ಪಕ್ಕದಲ್ಲಿ ಇಲಿ ಹೊರಟೋಯ್ತು ಅಂದರೆ ನೀನು ಎದ್ಕೊಂಡು ಹೊರಟೋಯ್ತೀವಿ, ಇನ್ನು ಆನೆ ನೋಡ್ಬಿಟ್ರೆ ನಿಂತ್ಕೊಳ್ಳೋಕ್ಕಾಗತ್ತಾ? ಈ ಕಾಡಿನಲ್ಲಿ ವಾಸಿಸುವಂಥ ಕಾಡು ಪ್ರಾಣಿಗಳು ಇದುವರೆಗೂ ಇಲ್ಲಿನ ವಿಸ್ಮಯಕಾರಿ ಕಲ್ಲಿನ ಸುತ್ತಮುತ್ತಲ ಕಾಡುಗಳಲ್ಲಿ ನರಮನುಷ್ಯರಿಗೆ ತೊಂದರೆಯನ್ನು ನೀಡಿಲ್ಲ. ಇಲ್ಲಿನ ಜನರನ್ನ ಇಲ್ಲಿನ ವಿಸ್ಮಯಕಾರಿ ಕಲ್ಲು ಕಾಪಾಡುತ್ತಾ ಕಷ್ಟಗಳನ್ನು ಪರಿಹರಿಸುತ್ತಾ ವಿಸ್ಮಯ ವಿಚಿತ್ರಗಳನ್ನು ಸೃಷ್ಟಿಸುತ್ತಿದೆ. ಶಕ್ತಿ ಇರೋದಕ್ಕೆ ನಾವು ಇರೋದು ಸರ್ ಇಲ್ಲಿ, ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಸರ್ ಇಲ್ಲಿ. ಕಾಡಿಗೆ ಬಂದು ಎಲ್ಲ ಕಡೆನೂ ಆಗದೆ ಸರ್ ಇಲ್ಲಿ. ಈ ಬೆಡ್ತೇಲಿ ಈ ಕುಳಿನಲ್ಲಿ ನಮ್ಮಪ್ಪ ಇಲ್ದಿರ ನಾವು ಯಾವತ್ತೂ ಎಲ್ಲ ಕಡೆನೂ ಆ ಕಡೆ ಈ ಕಡೆ ಎಲ್ಲ ಹೊಡೆದ ಸರ್ ಆನೆ. ಈ ಕಡೆ ಮಾತ್ರ ಸರ್ ಅಷ್ಟೇ. ಒಂದು ಆನೆ ತುಳಿದದೆ, ಒಂದು ಹೆಚ್ಚು ಕಮ್ಮಿ ಒಂದು ಆಗದೆ ಅಂತ ನಾವು ಯಾವತ್ತೂ ಕಂಡು ಬರಲಿಲ್ಲ ಸರ್. ಈ ದಾರಿಲಿ ನಾವು ಇಷ್ಟು ಹುಡುಗರು ತಾವಿಂದ ನೋಡ್ತಾ ಇದ್ದೀವಿ. ಒಬ್ರಿಗಾದರೂ ಆನೆ ತುಳಿತು, ಎಲ್ಲ ಕಡೆನೂ ತುಳಿದಿದೆ ಸರ್ ಆನೆ, ತೊಂದರೆ ಮಾಡಲ್ಲ. ಇವರ ಹೆಸರು ವೀರಭದ್ರಯ್ಯ ಅಂತ. ಇವರ ತಾಯಿಗೆ ಅದೊಂದು ಬಾರಿ ಹೊಟ್ಟೆ ನೋವು ಕಾಣಿಸಿಕೊಂಡು ತಡೆಯಲಾರದಂಥ ನೋವು ಇವರ ತಾಯಿಯನ್ನು ಕಾಡಲಾರಂಭಿಸಿತು. ಅಂತಹ ಸಮಯದಲ್ಲಿ ವೈದ್ಯರುಗಳಿಗೆ ತೋರಿಸಿದಾಗ ತಿಳಿದದ್ದು ಗರ್ಭಕೋಶದ ಸಮಸ್ಯೆ ಇದೆ ಎಂದು. ಇವರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು, ಹಾಗೆ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ವೈದ್ಯರು ತಿಳಿಸಿದಾಗ ಇವರ ಬಳಿ ಹಣವಿಲ್ಲದೆ ಚಿಂತಿಸುವಂತಾಯಿತು. ಅಂತಹ ಸಮಯದಲ್ಲಿ ಇವರು ಬಂದಿದ್ದು ಇಲ್ಲಿನ ವಿಸ್ಮಯಕಾರಿ ಕಲ್ಲಿನ ಬಳಿಗೆ. ಗರ್ಭ ಇದು ಆಗಿ ಭಾರಿ ಹೆಚ್ಚು ಕಮ್ಮಿ ಆಗಿತ್ತು ನಮ್ಮ ತಾಯಿ ಅವ್ರಿಗೆ, ಭಾರಿ ಪ್ರಾಬ್ಲಮ್ ಇತ್ತು ಮನೆ. ಹಾಗೆ ಇವರು ಇಲ್ಲಿನ ವಿಸ್ಮಯಕಾರಿ ಕಲ್ಲಿನ ಬಳಿಗೆ ಬಂದು ನನ್ನ ತಾಯಿಗೆ ಯಾವುದೇ ತೊಂದರೆ ಇಲ್ಲದಂತಾಗಬೇಕು, ಇರುವಂಥ ಕಾಯಿಲೆ ಗುಣವಾಗಬೇಕು ಎಂದು ಬೇಡಿದ ಕೆಲವು ದಿನಗಳಲ್ಲಿ ಇವರ ತಾಯಿ ಆರೋಗ್ಯವಂತರಾಗಿದ್ದು ಎಲ್ಲರಂತೆ ಓಡಾಡುವಂತಾಗಿದ್ದು. ಹಾಗೆ ಇಲ್ಲಿನ ಅರಣ್ಯದಲ್ಲಿ ನಾನಾ ರೀತಿಯಲ್ಲಿ ವಿಸ್ಮಯ ವಿಚಿತ್ರಗಳನ್ನು ಸೃಷ್ಟಿಸುತ್ತಿರೋ ಆ ಕಲ್ಲನ್ನು ನಾವು ಕೂಡ ನೋಡಬೇಕೆಂದು ಸ್ನೇಹಿತರಾದ ಮಹಾದೇವ್ ಅವರೊಂದಿಗೆ ಹೊರಟೆವು. ಈ ಕಾಡಿನ ಮಧ್ಯೆ ನಾವು ಸಾಗಿ ಹೋಗುತ್ತಿದ್ದಾಗ ನಮಗೆ ಹಿರಿಯ ಅಜ್ಜ ಮಾಯಪ್ಪ ನಮಗೆ ಕಾಣಿಸಿದರು. ಅಂತಹ ಸಮಯದಲ್ಲಿ ಅವರನ್ನು ನಾವು ಮಾತನಾಡಿಸಿದಾಗ ಈ ಕಾಡಿನಲ್ಲಿ ಚಿರತೆ, ಹುಲಿ, ಆನೆ ಎಲ್ಲ ಪ್ರಾಣಿಗಳು ಇವೆ ಎಂದು ತಿಳಿಸಿದ್ದು. ಆನೆ ನೋಡಿದ್ದೀನಿ ಸ್ವಾಮಿ, ಚಿರತೆ ನೋಡಿದ್ದೀನಿ ಸ್ವಾಮಿ, ದೊಡ್ಡ ನಾಯಿ ನೋಡಿದ್ದೀನಿ, ಆಮೇಲೆ ಇನ್ನು ಸಣ್ಣ ಪಣ್ಣ ಮಲ ಫಲ ಅವು ಇಂಥವು ನೋಡಿದ್ದೀನಿ ಸ್ವಾಮಿ. ದೊಡ್ಡದು ಅಂದರೆ ಹುಲಿ ಸಾಕೊಂಡಿರ್ತಾರಲ್ಲ ಸ್ವಾಮಿ, ಬರಬರೆ. ಹ್ಞೂ
ಅದನ್ನ ದೊಡ್ಡ ನಾಯಿ ಅಂತೀವಿ ನಮ್ಮ ಹಳ್ಳಿ ಕಡೆ. ಹಾಗೆ ಈ ಕಾಡಿನಲ್ಲಿ ಒಬ್ಬೊಬ್ಬರೇ ಓಡಾಡಲು ಕಷ್ಟವಾಗುತ್ತದಾ? ಇಲ್ಲಿನ ಪ್ರಾಣಿಗಳು ತೊಂದರೆಯನ್ನು ನೀಡಿದೆಯಾ ಎಂದು ಕೇಳಿದಾಗ ತಿಳಿದದ್ದು, ಈ ಕಾಡಿನಲ್ಲಿರುವ ಯಾವ ಪ್ರಾಣಿಯೂ ಸಹ ಇಲ್ಲಿ ಓಡಾಡುವಂಥ ಜನರಿಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಿಲ್ಲ. ಜೊತೆಗೆ ಆನೆಗಳಿಗೆ ಇರುವಂಥ ಬುದ್ಧಿ ನಮಗಿಲ್ಲ ಎಂದು. ಆನೆಗಿರೋ ಬುದ್ಧಿ ಯಾವುದಕ್ಕೂ ಇಲ್ಲರ. ಇಲ್ಲಿ ಸೋಲಾರ್ ಹಾಕಿದರೆ ಸೋಲಾರ್ನ ಮೇಲೆ ಏನು ಮಾಡೋದು, ಆ ಉಗುರಿನೆಲೆ ಕೆಂಟು ಬಿಡೋದು, ಅದನ್ನ ಮುರಿದಾಕ್ಬಿಟ್ಟು ಒಳಕ್ಕೆ ನುಗ್ಬಿಡೋದು. ಅದು ಇಲ್ದಿರ ಕರೆಂಟ್ ಏನಾರ ಬಿಟ್ಟಿದ್ರೆ ಅದೇನು ಮಾಡ್ತದೆ, ಒಂದು ಒಣಗಿದ ಮರನ ಎಳ್ಕೊ ಬಂದಿರ್ತದ್ರೆ ಸೊಂಡ್ಲಲ್ಲಿ, ಅದನ್ನ ಅದ್ರ ಮೇಲೆ ಹಾಕ್ಬಿಡ್ತದ್ರೆ. ಅದ್ರ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ನಡ್ಕೊಂಡೋಗಿ ಮೇಯ್ಕೊಂಡು ಹೊಂಟೈತದೆ. ಅದೊಂದು ಬಾರಿ ಈ ಕಾಡಿನಲ್ಲಿ ಮೇಯಲು ಹೋಗಿದ್ದಂಥ ಮಾದೇಗೌಡರಿಗೆ ಸೇರಿದ ಹಸುವೊಂದು ಹೊಟ್ಟೆ ನೋವನ್ನು ತಾಳಲಾರದೆ ಕರುವಿಗೆ ಜನ್ಮ ನೀಡಿ ಆ ಹಸು ಎದ್ದು ನಿಲ್ಲಲು ಆಗದೆ, ಓಡಾಡಲು ಆಗದೆ ಮಲಗಿದ್ದಲ್ಲೇ ಮಲಗಿದ್ದಾಗ ಒಂದು ವಿಚಿತ್ರ ನಡೆಯಿತು, ಒಂದು ವಿಸ್ಮಯ ನಡೆಯಿತು. ಅವ್ರ ಹೆಸರು ಮಾದೇಗೌಡ ಅಂತ. ಕರ ಈದ್ಬಿಟ್ಟಿತ್ತು. ನೋಡಿದ್ರೆ ಐಚೋಜ್ಗೆ ಮಾಡೋ ಕೆಲಸ ಆನೆಗಿರೋ ಬುದ್ಧಿ ಯಾರಿಗಿದ್ದ ಸ್ವಾಮಿ? ಕರುವಿಗೆ ಜನ್ಮ ನೀಡಿದ ಆ ಹಸು ನೋವಿನಿಂದ ಮಲಗಿದ್ದಲ್ಲೇ ಮಲಗಿದ್ದಂಥ ಸಮಯದಲ್ಲಿ ನಡೆದಂಥ ಒಂದು ವಿಚಿತ್ರವೇ, ಆ ಒಂದು ವಿಸ್ಮಯವೇ. ನೋವಿನಲ್ಲಿದ್ದ ಹಸುವನ್ನು ಕಂಡ ಆನೆಯೊಂದು ಇಡೀ ರಾತ್ರಿ ಆರೈಕೆ ಮಾಡಿದ್ದು, ಸೊಪ್ಪುಗಳನ್ನು ತಂದು ಹಸು ಮತ್ತು ಕರುವಿಗೆ ಮೇಯಿಸಿ ಆರೈಕೆ ಮಾಡಿ ಜೋಪಾನ ಮಾಡಿದ್ದು. ಏನಾರ ಹಸುಗಿಸು ಕಾಡಿನಲ್ಲಿ ತಪ್ಪೋಗ್ಬಿಟ್ಟಿದ್ರೆ, ಆ ಆನೆ ಕಣ್ಣಿಗೆ ಏನಾರ ಬಿದ್ದರೆ ಆ ಹಸುಗೆ ಬಿದಿರು ಸೊಪ್ಪು ತಗೊಂಡೋಗಿ ಹಾಕೋದು. ಇಲ್ಲೇ ನೋಡ್ರಿ, ಆ ಕಡೆ ಏರಂದಪ್ಪನಹಳ್ಳಿ ಪಕ್ಕದಲ್ಲಿ ನೆನ್ನೆ ವರ್ಷದ ಮಾತು, ಹಸು ಈದ್ಬಿಟ್ಟಿತ್ತು. ತಗೊಂಡೋಗ್ಬಿಟ್ಟು ಈ ಸೊಪ್ಪು ಗಿಪ್ಪೆಲ್ಲ ತಗೊಂಡೋಗಿ ಅದ್ರ ಹತ್ರ ಕಡಿಕಿ. ಈ ಅರಣ್ಯದಲ್ಲಿನ ಕಲ್ಲುಗಳು ಭಾರ ಇಲ್ವಾ? ಇಲ್ಲಿನ ಕಲ್ಲುಗಳು ಮಾಮೂಲಿ ಕಲ್ಲುಗಳಿಗಿಂತ ವಿಭಿನ್ನವಾಗಿದ್ದವ. ಆ ಕಲ್ಲುಗಳನ್ನು ಮಚ್ಚಿನಿಂದ ಕತ್ತರಿಸಿದ್ರು ಏನೂ ಆಗೋದಿಲ್ವಾ? ಅದು ಯಾಕೆ ಅಂತ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.